ಮಡಿಕೇರಿಯ ಪ್ರತಿಷ್ಠಿತ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ನಗರಸಭಾ ಸದಸ್ಯ ಬಿವೈ ರಾಜೇಶ್ ಯಲ್ಲಪ್ಪ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ನಗರಸಭಾ ಏಕೈಕ ಸದಸ್ಯರಾಗಿರುವ ರಾಜೇಶ್ ಯಲ್ಲಪ್ಪ ಅವರನ್ನು ಈ ಸ್ಥಾನಕ್ಕೆ ನೇಮಕ ಮಾಡಿ ನಗರಾಭಿವೃದ್ಧಿ ಇಲಾಖೆಯ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರ ಯೋಜನಾ ಸೇವಾ ಸರ್ಕಾರದ ಅಧೀನ ಕಾರ್ಯದರ್ಶಿ ಲತಾ ಕೆ ಅವರು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಹಿಂದೆ ಪುರಸಭೆಯ ಮಾಜಿ ಸದಸ್ಯರಾಗಿದ್ದ ಬಿಎಂ ಯಲ್ಲಪ್ಪ ಅವರ ಪುತ್ರ ರಾಜೇಶ್ ಯಲ್ಲಪ್ಪ. ಬಿಎಂ ಯಲ್ಲಪ್ಪ ಎಂಸಿ ನಾಣಯ್ಯ ಅವರ ಕಟ್ಟಾ ಬೆಂಬಲಿಗರಾಗಿದ್ದರು. ಎಂಸಿ ನಾಣಯ್ಯ ಅವರೊಂದಿಗೆ ಗುರುತಿಸಿಕೊಂಡಿದ್ದ ರಾಜೇಶ್ ಯಲ್ಲಪ್ಪ ಜಿವಿಜಿಯ ಅವರ ರಾಜಕೀಯ ಗರಡಿಯಲ್ಲಿ ಪಳಗಿದರು. ಜಿವಿಜಿಯ ಮತ್ತು ಎಂಸಿ ನಾಣಯ್ಯ ದಳ ತೊರೆದು ಸುದೀರ್ಘ ಕಾಲದ ಬಳಿಕ ಕಾಂಗ್ರೆಸ್ ಸೇರಿದರು. ರಾಜೇಶ್ ಯಲ್ಲಪ್ಪ ಕೂಡ ಇದೇ ಹಾದಿ ಹಿಡಿದರು. ಕಾಂಗ್ರೆಸ್ ಸೇರಿದ ಸಮಯದಲ್ಲೇ ಜಿವಿಜಿಯ ಅವರ ಒತ್ತಡದಿಂದಾಗಿ ರಾಜೇಶ್ ಯಲ್ಲಪ್ಪ ನಗರಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಟಿಕೆಟ್ ಗಿಟ್ಟಿಸಿಕೊಂಡರು. ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ನಿಂದ ಏಕೈಕ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದರು. ನಗರಸಭೆಯಲ್ಲಿ ವಿರೋಧ ಪಕ್ಷದ ಧ್ವನಿಯಾಗಿ ಸಮರ್ಥ ವಾದ ಮಂಡಿಸಿದ ರಾಜೇಶ್ ಯಲ್ಲಪ್ಪ ಅನೇಕ ಸಂದರ್ಭಗಳಲ್ಲಿ ಆಡಳಿತ ಪಕ್ಷದ ನಿಲುವನ್ನು ಖಂಡಿಸಿದ್ದಾರೆ. ಇದರೊಂದಿಗೆ ಮೂಡಕ್ಕೆ ಸದಸ್ಯರಾಗಿ ಎಂಎನ್ ಸುದೈ, ಕೆಎ ಮೊನ್ನಪ್ಪ, ಆರ್ಪಿ ಚಂದ್ರಶೇಖರ್ ಮತ್ತು ಮಿನಾಸ್ ಫಾತಿಮಾ ನಿಯುಕ್ತರಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷದ ಬಳಿಕ ಮೂಡಕ್ಕೆ ನೇಮಕಾತಿ ನಡೆದಿರುವುದು ವಿಶೇಷ. ಈ ಹಿಂದೆ ರಾಜೇಶ್ ಯಲ್ಲಪ್ಪ ಹೆಸರು ಚಾಲ್ತಿಯಲ್ಲಿದ್ದರಾದರೂ ಆರಂಭದಲ್ಲಿ ಹೆಚ್ಚಿನ ಆಕಾಂಕ್ಷಿಗಳು ಕಾಣಿಸಿಕೊಂಡಿದ್ದರಿಂದ ಮತ್ತು ಆ ಬಳಿಕ ಲೋಕಸಭಾ ಚುನಾವಣೆ ಘೋಷಣೆಯಾಗಿದ್ದರಿಂದ ಆಯ್ಕೆಯು ವಿಳಂಬವಾಗಿದೆ. ಸುದೀರ್ಘ ಕಾಲದಿಂದ ಚುನಾಯಿತ ಸದಸ್ಯರಿಲ್ಲದೆ ಇದ್ದು ಇಲ್ಲದಂತಿದ್ದ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಜೀವ ನೀಡುವಲ್ಲಿ ರಾಜೇಶ್ ಯಲ್ಲಪ್ಪ ನೇತೃತ್ವದ ಹೊಸ ಆಡಳಿತ ಮಂಡಳಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಹಾಗೂ ಮಡಿಕೇರಿ ನಗರದ ರೂಪುರೇಷೆಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಡ ಹೊಸ ಪರ್ವಕ್ಕೆ ನಾಂದಿ ಹಾಡಲಿ ಎಂಬುದೇ ಜನರ ಆಶಯ.